ಏನು ಶಿವು, ನಮ್ಮ ಫ್ರೆಂಡ್ ಸಡನ್ನೇ ಕೆಟ್ಟೋಗ್ಬಿಡ್ತಾನೆ. ಅವನು ರಾಕೇಶ್ ಮಾಡಿದ ಒಂದು ತಪ್ಪು ಕೆಲಸಕ್ಕೆ ಎಲ್ಲ ಬೇರೆ ಬೇರೆ ಆಗ್ಬಿಟ್ಟಿವಲ್ಲ ಶಿವು. ಒಂದು ತಪ್ಪಿಗೆ ಆಗಿರೋದು. ಛೇ, ಎಂಥ ಕೆಲಸ ಮಾಡ್ಬಿಟ್ಟು. ಫ್ರೆಂಡ್ಸ್ ಅಡ್ಡದಲ್ಲಿ ರಜೆ ಇರಬೇಕಾದ್ರೆ ಎಲ್ಲರೂ ಬಂದು ಪಾರ್ಟಿ ಮಾಡಿ ಎಂಜಾಯ್ ಮಾಡ್ತಾ ಇದ್ದೀವಿ. ಹೌದು ಕಣ, ಭಾಳ ಫೀಲ್ ಆಗ್ತಾ ಇದೆ. ತುಂಬ ಫೀಲ್ ಆಗ್ತಾ ಇದೆ. ಮನಸ್ಸಿಗೆ ನೋವು ಆಗ್ತಾ ಇದೆ ಅವ್ನು ಮಾಡಿರೋ ಕತೆಗೆ. ಮಗ ಅಕ್ಷಯನಾರ ಕಾಲ್ ಮಾಡಿದ್ದೇನೋ ನಿನಗೆ? ಇಲ್ಲ ಮಚ್ಚ, ಮಾಡಲೇ ಇಲ್ಲ. ಏನೋ ಮಗ, ಫೋನ್ ಮಾಡಿದ್ರೆ ಫೋನ್ ಎತ್ತಾ ಇಲ್ಲ, ಒಂದೊಂದ್ಸತಿ ನಾಟ್ ರೀಚಬಲ್ ಬರ್ತಾ ಇದೆ. ಹೇಗೋ ಮಾಡೋದು? ಮತ್ತೆ ನಮ್ಮ ಫ್ರೆಂಡ್ಸ್ ಅಡ್ಡಲ್ಲಿ ಸೇರಿಸ್ಕೊಬೇಕು. ಹೌದು ಮಗ. ಮಗ ಇವಾಗ ಅವನು ಎಲ್ಲಿರ್ತಾನೋ, ಏನು ಮಾಡ್ತಾ ಇರ್ತಾನೋ? ಒಂದು ಮಾತು, ಪ್ರತಾಪ್ ಫೋನ್ ಮಾಡು. ಹಲೋ ಪ್ರತಾಪ್, ಎಲ್ಲಿದ್ಯಾ ಪ್ರತಾಪ್? ಬೆಂಗಳೂರಲ್ಲಿದ್ಯಾ? ಮಗ ನೀನು ಅಕ್ಷಯ್ ಏನಾರ ಫೋನ್ ಮಾಡಿದ್ದೇನೋ? ಹೌದಾ ಮಗ? ಹಾಂ ಸರಿ, ಓಕೆ ಓಕೆ ಮಗ, ಥ್ಯಾಂಕ್ಸ್. ಓಕೆ ಬಾಯ್. ಏನಂತೆ? ಅಕ್ಷಯ್ ರಾಕೇಶ್ಗೆ 1 ಲಕ್ಷ ರೂಪಾಯಿ ಕೊಟ್ಟಿದ್ದಲ್ಲ, ಹೌದು, ಅದು ಮನೆಗೆ ಗೊತ್ತಾಗ್ಬಿಟ್ಟಿದೆ ಅಂತ ಕೊಡು. ಅವ್ರು ಏನು ಮಾಡಿದ್ದಾರೆ, ಮನೆಯಿಂದ ಹೊರಗಡೆ ಹಾಕ್ಬಿಟ್ಟಿದಾರಂತೆ ಅವನ್ನ. ಏನು ಮಾಡೋದು? ಪ್ರತಾಪು ಊರ ಹೊರಗಡೆ ಒಂದು ಜಾಗ ಹೇಳಿದ್ದಾನೆ, ಅಲ್ಲಿರ್ಬೋದು ಅವನು. ಅಲ್ಲಿ ಹೋಗಿ ನೋಡೋಣ, ನೋಡ್ಕೊಂಬರೋಣ ನಡಿ. ಏ ಅಕ್ಷಯ್, ಫೋನ್ ಯಾಕೋ ಸ್ವಿಚ್ ಆಫ್ ಮಾಡಿದ್ಯಾ? ಆನ್ ಮಾಡ್ಕೊಳಕ್ಕಾಗಲ್ವಾ? ಇಲ್ಲೇನು ಮಾಡ್ತಾ ಇದೆಯಾ? ಏನು ಮಗ, ಫುಲ್ಲು ಬೇಜಾರಾಗಿ ಕೂತ್ಕೊಂಡಿದ್ಯಲ್ಲ, ಏನಾಯ್ತು? ಏನೋ ಮಗ, ಊಟ ಮಾಡಿದೆಯಾ? ಇಲ್ಲ ಇಲ್ಲ ಮಗ, ಇನ್ನೂ ಮಾಡಿಲ್ಲ. ನೀರು ಗುಡ್ಕಾಲ ಆಯಿತು, ನೀರು ತರಬೇಕು. ಹೇಳೋ, ಹಿಂಗೆ ಬಂದಿರಾ? ಏನು ಮಚ್ಚ, ಮನೆಯಿಂದ ಹೊರಗಡೆ ಹಾಕಿದಾರಂತೆ, ನಮಗೆ ಒಂದು ಮಾತು ಹೇಳೋಕ್ಕಾಗಲಿಲ್ವಾ ನೀನು? ನಿಮ್ಗಾರೋ ಹೇಳಿದ್ದು? ಪ್ರತಾಪ್ ಹೇಳ್ದ, ಎಲ್ಲ ವಿಚಾರನೂ ಹೇಳ್ದ ಪ್ರತಾಪ್ ನಮಗೆ. ನಾವೇನು ದುಶ್ಮನ್ಗಳ ಥರ ಕಾಣ್ತಾ ಇದೀವೇನು? ಫ್ರೆಂಡ್ಸ್ ಕಡೆ ನಾವು ಒಂದು ಮಾತು ಹೇಳೋಕ್ಕಾಗಲ್ವಾ ನೀನು? ಮನೆಯಿಂದ ಹೊರಗಡೆ ಹಾಕಿರೋದು ಅವ್ರ ಕಡೆ ದುಶ್ಮನ್ ಅಂದರೆ 1 ಲಕ್ಷ ರೂಪಾಯಿ ಇಸ್ಕೊಂಡು ಮೋಸ ಮಾಡ್ದಲ್ಲ ರಾಕೇಶ್ ಅವರು. ಇದೇ ಫಸ್ಟ್ ಟೈಮ್ ದುಡ್ಡು ಕೊಟ್ಟಿದ್ದೀಯಾ ಅಥವಾ ಇದಕ್ಕಿಂತ ಮುಂಚೆ ದುಡ್ಡು ಕೊಟ್ಟಿದ್ದೀಯಾ? ನಾನು ಹೌದು ಮಗ, ಆಕ್ಸಿಸ್ ಬ್ಯಾಂಕಲ್ಲಿ 20,000 ರೂಪಾಯಿ ಕೊಟ್ಟಿದ್ದೀನಿ. ಈ 20,000 ರೂಪಾಯಿ ಆದರೂ ವಾಪಸ್ ಕೊಟ್ಟಿದ್ದಾನ? ಇಲ್ಲ ಮಗ, ಕೊಟ್ಟಿಲ್ಲ. ಮಗ ಚಿಂತೆ ಮಾಡಕ್ಕೆ ಹೋಗ್ಬೇಡ ಕಣೋ ನೀನು. ಅವನರ್ಧ ದುಡ್ಡು ವಸೂಲು ಮಾಡ್ಕೊಳ್ಳೋ ಜವಾಬ್ದಾರಿ ನಂದು. ಅವ್ನು ನಂಬಿಕೆ ದ್ರೋಹ ಮಾಡಿದ ನಮಗೆ, ಅವ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಇವತ್ತೊಂದಿನ ಶಿವ ಅವ್ರ ಮನೆಯಲ್ಲಿ ಪ್ರಶಾಂತವಾಗಿ ಮಲ್ಕೊ ನೀನು, ಚಿಂತೆ ಪಡ್ಕೋಬೇಡ. ಅವ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಕಣೋ. ಬಾ ಹೋಗೋಣ. ಏ ಬಾರ ಸುಮ್ಮನೆ. ಏನು ನವೀನ, ಇನ್ನು ಮಾತಾಡ್ಸಲ್ಲ ನೋಡಲ್ಲ ಅಂತೆಲ್ಲ ಹೋದಲ್ಲ, ಏನಿಲ್ಲ ಬಂದಿರೋದು? ಲೋ, ಅವ್ನು ದುಡ್ಡು ಕೊಟ್ಬಿಡು. ಯಾಕೆ ಅವನಿಗೆ ಸತಾಯಿಸ್ತೀಯ ನೀನು? ಈ ಥರ ಮಾಡೋದೇನಾರ ಸರಿ ಇದೆಯಾ ನಿನಗೆ? ಅವ್ರ ತಂಗಿ ಮದುವೆಗೆ ಅಂತ ಇಟ್ಕೊಂಡಿರೋ ದುಡ್ಡು ಅವ್ನು ನಿನಗೆ ಕೊಟ್ಟಿದ್ದಾನೆ ಫ್ರೆಂಡ್ಸ್ ಅಂತ ಹೇಳಿ. ನೀನು ಈ ಥರ ಮೋಸ ಮಾಡೋದೇನಾರ ನಂಬಿಕೆ ಇದೆಯಾ? ಲೋ, ದುಡ್ಡು ಕೊಟ್ಬಿಡು. ಯಾವುದೋ ದುಡ್ಡು? ದುಡ್ಡು ಗಿಡ್ಡೆಲ್ಲ ಕೇಳಕ್ಕೆ ಹೋಗ್ಬೇಡ, ಹೋಗು. ದುಡ್ಡು ಕೊಡ್ತೀವಿಲ್ಲ ಇವಾಗ? ದುಡ್ಡು ಗಿಡ್ಡೆಲ್ಲ ಅಂತ ಬಂದೆ. ಲೋ, ಸರಿಯಾಗಿರಲ್ಲ. ನನ್ನೇ ಓದಿತ್ಯಾ? ಲೋ ಮಚ್ಚ, ಹಿಡ್ಕೊಳ ಅವನ್ನ.
ನನ್ನೇ ಓದಿತೀಯ? ನಿಯತ್ತೆ ಇಲ್ಲ ಕಣ ನಿನಗೆ. ಲವ್ ನಿಮ್ಮನ್ನು ಮಾತ್ರ ಬಿಡಲ್ಲ, ಸರಿಯಾಗಿ ಮಾಡ್ತೀವಿ. ನಮಸ್ಕಾರ. ಏನು ಹೆಸರು? ನನ್ನ ಹೆಸರು ರಾಕೇಶ್ ಅಂತ ಸರ್. ಏನು ಸಮಸ್ಯೆ? ಸ್ವಾಮಿ, ನನಗೊಂದು ಸಮಸ್ಯೆ ಇದೆ, ಅದು ನೀವೇ ಪರಿಹಾರ ಮಾಡಬೇಕು. ಸಮಸ್ಯೆ ಪರಿಹಾರ ಮಾಡೋಕ್ಕೆ ನಾನು ಇಲ್ಲಿರೋದು. ಮೊದಲು ನಿನ್ನ ಸಮಸ್ಯೆ ಏನಿದೆ ಹೇಳು. ಸ್ವಾಮಿ, ನಮ್ಮ ಸ್ನೇಹಿತರಿಂದ ನನಗೆ ತುಂಬ ತೊಂದರೆ ಆಗಿದೆ. ಅವ್ರಿಗೇನಾದರೂ ಒಂದು ಸಮಸ್ಯೆ ಆಗಲೇಬೇಕು ಸ್ವಾಮಿ. ಹೌದಾ? ಫೋಟೋ ಇದೆನಾ? ಸ್ವಾಮಿ ಇದೆ ಸ್ವಾಮಿ, ಇದೆ ಅವ್ರ ಫೋಟೋ. ಮಾಡಿಕೊಡ್ತೀನಿ. ನೀನು ಮೊದಲೋಗಿ ಅವ್ರ ಹತ್ರ ಸ್ನೇಹ ಮಾಡಬೇಕು. ಯಾಕೆ ಸ್ವಾಮಿ? ನಾನು ಹೇಳ್ದಷ್ಟು ಕೇಳು. ಏನಾಯ್ತು ಮಚ್ಚ, ಹೋಗಿದ್ ಕೆಲಸ? ಮಗ ಅವ್ನು ಮಾತೇ ಕೇಳಲಿಲ್ಲ ಕಣ. ದುಡ್ಡು ಕೊಡಂದೆ ದುಡ್ಡು ಕೊಡಲ್ಲ ಅಂತ ಹೇಳ್ದ. ಸರಿಯಾಗಿ ಹೊಡೆದ್ಬಿಟ್ಟು ಬಂದಿದ್ದೀನಿ, ಜಗಳ ಆಡಿ ಬಂದಿದ್ದೀನಿ ಅವನ ಹತ್ರ. ನಿನಗೇನು ಆಗಿಲ್ಲ ತಾನೆ? ಏನಾಗಿಲ್ಲ ಮಗ. ಅಲ್ಲೇ ಊತಿಗೆ ಬರ್ಗುತ್ತ ನನ್ನ ಮಗನ. ಯಾಕೆ ಬಿಟ್ಟೆ? ಹಾ, ನೀನ್ಯಾಕ ಬಂದ? ಯಾಕ ಬಂದೆ? ಹೊಡ್ಸ್ಕೊಂಡ್ರೆ ಎಣ್ಣೆ ತಾನೇ ಹೊಡ್ಸ್ಕೊಂಡಲ್ಲ? ಎಣ್ಣೆ ತಾನೇ ಹೊಡ್ಸ್ಕೊಂಡಲ್ಲ? ಮಾತಾಡಕ್ ಬಂದಿರೋದು ಯಾರು? ಸಮಾಧಾನ ಮಾಡು, ಸಮಾಧಾನ ಮಾಡು. ಏನ್ ಮಾತಾಡ್ತಿಲ್ಲ? ಎಣ್ಣೆ ಹೊಡ್ಸ್ಕೊಂಡ್ರೆ ಬುದ್ಧಿ ಬರ್ಲಿಲ್ಲ ನಿನಗೆ? ಅಲ್ಲೇ ಏನ್ ಮಾಡ್ತೀನಿ? ಏನ್ ಮಾತಾಡ್ತೀಯ? ನಾವು ವಿಚಾರಿಸಿಲ್ಲ. ಸಮಾಧಾನ ಮಾಡು. ಏನ್ ಮಾತಾಡ್ತಾನಂತ ಅವನು? ಫ್ರೆಂಡ್ ತಾನೆ? ಯಾವ ಫ್ರೆಂಡ್ ಅವನು? ಮಾತಾಡ್. ಏನಿಲ್ಲ, ವಿಚಾರಬೇಡ್ರಿ, ನಾವು ಮಾತಾಡ್ತೀವಿ. ಓಕೆನಾ? ಹೇಳು ರಾಕೇಶ್, ಏನು ಹೇಳ? ಫ್ರೆಂಡ್ಸ್, ನನ್ನಿಂದ ತಿಳಿದೇ ದೊಡ್ಡ ತಪ್ಪಾಗ್ಬಿಟ್ಟಿದೆ, ಅರ್ಥ ಮಾಡ್ಕೊಂಡ್ರೆ. ಆ ದುಡ್ಡೇನಿದೆ ಮತ್ತೆ ವಾಪಸ್ ಕೊಡ್ತೀನಿ. ನನ್ನ ಜೀವನದಲ್ಲಿ ಮಾಡದೇ ಇರೋ ದೊಡ್ಡ ತಪ್ಪು ಮಾಡ್ಬಿಟ್ಟಿದ್ದೀನಿ, ಅರ್ಥ ಮಾಡ್ಕೊಂಡ್ರೆ. ಆ ದುಡ್ಡೇನಿದೆ ನಾನು ವಾಪಸ್ ಕೊಡ್ತೀನಿ. ಮುಂಚೆ ನಮ್ಮ ಫ್ರೆಂಡ್ಸ್ ಅಡ್ಡ ಹೆಂಗಿತ್ತು ಹಂಗಿರೋಣ, ಅರ್ಥ ಮಾಡ್ಕೊಳ್ಳೋ ಫ್ರೆಂಡ್ಸ್. ಒಂಚೂರು ಅರ್ಥ ಮಾಡ್ಕೊಳ್ಳು ಮಚ್ಚ. ಹೇಳೋ ಮಚ್ಚ ನೀನಾದ್ರು. ಅಕ್ಷಯ್, ಏನಂತೀಯ? ಅವನೇನೋ ಬೇಡ್ಕೊಂತ ಇದ್ದಾನೆ, ತಪ್ಪಾಗಿದೆ ಅಂತ. ಕ್ಷಮಿಸ್ಬಿಡೋಣ. ಇದೊಂದ್ಸಲ ಕ್ಷಮಿಸ. ಅವನು ಮತ್ತೆ ಕಟ್ಕೊಂಡ್ರೆ ಫ್ರೆಂಡ್ಸ್ ಅಡ್ಡ ಕೆಟ್ಟೋಗುತ್ತೋ. ಸಾರಿ ಪಾ, ಅರ್ಥ ಮಾಡ್ಕೊಳ್ರು. ಹೇಳ್ಕೊಳ್ತಾ ಇದ್ದಾನಲ್ಲ, ಕೇಳ್ಕೊಂತ ಇದ್ದಾನೆ, ಫ್ರೆಂಡ್ಸ್ ಆಗೋಣ. ಏನಾಗೋಣ ಈ ಥರ ಮತ್ತೆ ಇನ್ನು ಮುಂದೆ ನಡಿಬಾರ್ದು. ನಡೆಯಲ್ಲ, ಫ್ರೆಂಡ್ಸ್ ಆಗೋಣ. ಏನು ರಾಕೇಶ್, ಏನಂತೀಯ? ಆಯ್ತು ಮಚ್ಚ, ಥ್ಯಾಂಕ್ಸ್ ಮಗ. ಥ್ಯಾಂಕ್ಸ್ ಮಗ. ಫ್ರೆಂಡ್ಸ್ ಅಡ್ಡ. ಥ್ಯಾಂಕ್ಸ್ ಮಗ. ಮಗ, ನಾಳೆ ಇದೇ ಟೈಮಲ್ಲಿ ಪಕ್ಕ ಪಾರ್ಟಿಗೆ ಹೋಗ್ಬಿಡೋಣ ನಮ್ಮ ಫ್ರೆಂಡ್ಸ್ ಅಡ್ಡಗೆ. ನಿಂದನಾ? ನಂದೇ ಫುಲ್ಲು ಜೋರು. ಥ್ಯಾಂಕ್ಸ್ ಮಗ, ಮರಿಬೇಡ ಮಗ. ಓಕೆ, ಬರ್ತೀನಿ ಮಗ. ಓಕೆ, ಹೋಗ್ಬಾ. ಬಾಯ್ ಮಗ. ಬಾಯ್. ನಮಸ್ತೆ ಸ್ವಾಮಿ. ಸ್ವಾಮಿ, ನೀವು ಹೇಳಿದ ಥರನೇ ಅವ್ರ ಜೊತೆ ಸ್ನೇಹ ಬಳಸಿದ್ದೀರಿ, ಅವ್ರ ಜೊತೆ ಸ್ನೇಹ ಮಾಡ್ಕೊಂಡಿದ್ದೀನಿ. ಅವ್ರ ನನ್ನ ಜೊತೆಗೆ ಖುಷಿ ಖುಷಿ ನಗ್ತಾ ಇದ್ದಾರೆ. ಅವ್ರಿಗೆ ಏನಾದರೂ ಒಂದು ಸಾವು ಬರೋ ಥರ ಮಾಡಲೇಬೇಕು ಸ್ವಾಮಿ. ಶಿಷ್ಯ, ಮಾಡಿಕೊಡ್ತೀನಿ. ಇದಕ್ಕೆಲ್ಲ ಹಣ ಖರ್ಚಾಗ್ತದಲ್ಲಪ್ಪ.
ಎಷ್ಟಾಗುತ್ತೆ ಸ್ವಾಮಿ? ಇವೆಲ್ಲ ಮಾಡಬೇಕು ಅಂದರೆ 1,20,000 ರೂಪಾಯಿವರೆಗೂ ಖರ್ಚಾಗ್ತದೆ. ಆಯ್ತು ಸ್ವಾಮಿ, ಕೊಡ್ತೀನಿ, ಮಾಡಿ ಸ್ವಾಮಿ. ಕಾಟೇರಿ ಇಟ್ಕೊಳಪ್ಪ, ಹಣ ಇದೆ ಸ್ವಾಮಿ. ನೀವು ಹೇಳಿ ದುಡ್ಡು ಇದೆಲ್ಲ ಕ್ರಮ ಎಲ್ಲ ನಡೆಸಿ ಮಾಡಿಕೊಡ್ತೀನಿ. ಈ ವಸ್ತುವನ್ನು ಕೊಡ್ತೀನಿ, ನಾನು ಹೇಳಿದ ರೀತಿಯಲ್ಲಿ ಮಾಡಿ. ದಾಟ್ಕೊಂಡು ಪ್ರಯಾಣ ಮಾಡಿ. ಮಚ್ಚ, ಇದು ಸ್ವಾಮೀಜಿ ಮಾಡಿಸಿದ ರಿಮೈಂಡ್. ನಮ್ಮ ಫ್ರೆಂಡ್ಸ್ ಬರ್ತಾರೆ, ಅವ್ರಿಗೆ ಇದನ್ನ ಹಾಕಿ ಕುಡಿಸ್ಲೇಬೇಕು. ಮರಿಬೇಡ. ಫ್ರೆಂಡ್ಸ್ ಬರ್ರಿ. ಫ್ರೆಂಡ್ಸ್ ಏನು ಮಚ್ಚ ಲೇಟ್ ಆಯ್ತಾ? ಕೊಡ್ರಿ ಮಗ. ಫ್ರೆಂಡ್ಸ್ ಮೀಟ್ ಮೈ ಬ್ಯಾಡ್ ಫ್ರೆಂಡ್ಸ್. ಹಲೋ. ಗೋ ಮಚ್ಚ ತಗೊಳ್ರು ಕುಡೀರು. ಗೋ ಮಚ್ಚ ತಗೊಳ್ರು ಕುಡೀರು. ಏನು ಹಂಗೆ ಸುಮ್ಮನೆ ಕೂತಿದ್ದೀರಾ? ತಗೊಳ್ರು. ನೋಡಪ್ಪ, ನಾವು ಇವೆಲ್ಲ ಕುಡಿಯಲ್ಲ, ನಿನ್ಗೆ ಗೊತ್ತಾಯ್ತಲ್ಲ ಕಣ. ನಾವು ಸಾಫ್ಟ್ ಡ್ರಿಂಕ್ಸ್ ಕುಡಿಯೋದು. ಸಾರಿ ಮಗ, ಸಾರಿ. ನನಗೆ ಕೊಳ್ಳ ತಗೊಳ ಫಸ್ಟ್ ಎತ್ತ ಇದನ್ನ. ತಗೊಳ್ಳ ಇದು ತಗೊಳ. ಓಯ್ ಸಾಫ್ಟ್ ಡ್ರಿಂಕ್ಸ್, ಅವ್ರಿಗೆ ಸಾಫ್ಟ್ ಡ್ರಿಂಕ್ಸ್ ಕೊಡು ಮಚ್ಚ. ತಗೊಳ್ರು ಗ್ಲಾಸ್ ತಗೊಳ್ರು. ಸ್ನ್ಯಾಕ್ಸ್ ತಗೋ. ನೀನು ಕುಡಿಲ್ಲ ಮಗ, ನೀನು ಕುಡಿಲ್ಲ ಇವತ್ತು. ಕುಡಿ. ಇದೇನು ಸಾಕಮ್ಮ. ಸ್ನ್ಯಾಕ್ಸ್ ತಗೋ ಮಕ್ಕಳ. ತಗೋ ಮಗ, ನಮ್ಮ ಬೆಸ್ಟ್ ಫ್ರೆಂಡ್ ಕಣ. ಚೇರ್ಸ್ ಫ್ರೆಂಡ್ಸ್. ಥ್ಯಾಂಕ್ಸ್ ಮಗ, ಪಾರ್ಟಿ ಕೊಟ್ಟಿದ್ದಕ್ಕೆ. ಕುಡಿ ಮಗ, ತಗೋ ಮಗ, ಸ್ನ್ಯಾಕ್ಸ್ ತಗೋ. ಚೆನ್ನಾಗತ್ತಪ್ಪ ಅದು. ಚೆನ್ನಾಗಿದೆ ಮಗ. ನಾವೇನಂದ್ರೆ ಸಾಫ್ಟ್ ಅಲ್ಲ, ಚೆನ್ನಾಗಿದೆ. ಮಗ ಇದೇ ಉರಿದೈತೆ. ಹೌದಲ್ಲ. ಏನೋ ಮಾಡಿದ್ಯಾ? ಏನ್ ಮಿಕ್ಸ್ ಮಾಡಿದ್ಯಾ? ಮಕ್ಕಳ, ನೀವು ಕರ್ಕೊಂಬಂದು ಜಾಗದಕ್ಕೆ ನಿಮಗೆ ಕರ್ಕೊಂಬಂದು ಸ್ವಾಮೀಜಿ ಹತ್ರ ಮಂತ್ರ ಮಾಡಿಸ್ಕೊಂಬಂದು ನಿಮ್ಮೇನಿಂದ್ರೆ ಸಾಯಿಸಿದ್ರಿ ಮಕ್ಕಳ. ಸಾಯ್ರಿ ಮಚ್ಚ. ಫ್ರೆಂಡ್ಸ್ ಬನ್ರೋ, ನನ್ನ ಮಕ್ಕಳು ಸಾಯ್ಲಿ. ಮಕ್ಕಳ, ನನಗೆ ಹೊಡಿತೀರಾ? ನೀವು ಕರ್ಕೊಂಬಂದು ಹೊಡೆದ ಜಾಗದಲ್ಲೇ ನಿಮ್ಮನ್ನ ಹೊಡೆದಿದ್ದೀರಿ. ಸಾಯ್ರಿ ಮಗ. ಹೊಡಕ ಬ್ರೋಕರ್. ಲೇ, ಗೇಮ್ ಪ್ಲಾನ್ ಮಾಡಿದ್ ನಾವು ಕಣೋ ಅಕ್ಷಯ್. ಸ್ವಾಮೀಜಿ ನಮಗೆ ತುಂಬಾ ಕ್ಲೋಸ್ ಕಣೋ. ಹೆಂಗಾಯ್ತು ಗೊತ್ತಾ ಇದು? ಫೋನ್ ಕೊಡಪ್ಪ. ಎಲ್ಲಿದ್ದೀರಪ್ಪ? ಇಲ್ಲೇ ಹೊರಗಡೆ ಇದ್ದೀನಿ ಸ್ವಾಮಿ. ಬೇಗ ನನ್ನ ಹತ್ರ ಬಂದ್ರಪ್ಪ. ಹೌದಾ? ಆಯ್ತು ಸ್ವಾಮಿ, ಬಂದ್ವಿ. ನವೀನ ಎಲ್ಲಿದೆಯಾ? ಸ್ವಾಮೀಜಿ ಕರೆದಾರ, ಹೋಗೋಣ ಬರಲಾ? ನೀ ಅಲ್ಲಿಗೆ ಬಂದ್ಬಿಡು, ನಾನು ಬಂದ್ಬಿಡ್ತೀನಿ ಅಲ್ಲಿಗೆ. ಸರಿನಾ? ಓಕೆ, ಬಾಯ್. ಏನ್ ಸ್ವಾಮಿ, ನಮ್ಮನ್ನ ಬೇಗ ಬನ್ನಿ ಅಂತ ಹೇಳಿದ್ರಲ್ಲ. ರಾಕೇಶು ನಿಮ್ಮ ಸ್ನೇಹಿತ ತಾನೇ? ಅವ್ನು ನಮ್ಮ ಸ್ನೇಹಿತ ಅಲ್ಲ, ನಮ್ಮ ಶತ್ರು. ಅವನು ನಮಗೆ. ಯಾಕೆ ಸ್ವಾಮಿ ಈ ತರ ಕೇಳ್ತಾ ಇದ್ದೀರಾ? ಇಲ್ಲ, ಅವನು ನನ್ನ ಹತ್ರ ಬಂದಿದ್ದ. ನೀವು ಹೊಡೆದ್ರಂತೆ. ಯಾಕೆ ಹೊಡೆದ್ರಿ?
ಸ್ವಾಮಿ ಅದೇನಾಯ್ತಂದ್ರೆ ಇದು ಸ್ವಾಮಿ ಆಗಿರೋದು. ಮೋಸ ಮಾಡಿದ್ದಾನೆ ಅವನು ನಮಗೆ. ಈಗ ನಾನು ಏನು ಮಾಡಬೇಕಪ್ಪ? ಸ್ವಾಮಿ ಹೇಗಾದರೂ ಮಾಡಿ ಆ ದುಡ್ಡು ವಸೂಲು ಮಾಡಿಕೊಡಿ ಸ್ವಾಮಿ ನೀವೇ. ಆಯ್ತಪ್ಪ, ಆ ದುಡ್ಡು ನಿಮ್ಮ ಕಡೆನೇ ಬರೋಂಗೆ ನಾನು ಇದ್ದೀನಿ, ನಮ್ಮ ದೇವರಿದ್ದೆ, ಬರೋ ಮಾಡ್ಕೊಡ್ತೀನಿ, ಏನು ಪ್ರಾಬ್ಲಮ್ ಆಗಲ್ಲ. ಧನ್ಯವಾದಗಳು ಸ್ವಾಮಿ. ಆಯ್ತು, ಒಳ್ಳೇದು. ತುಂಬಾ ಉಪಕಾರ ಆಯ್ತು ಸ್ವಾಮಿ. ಆಯ್ತು, ಒಳ್ಳೇದು. ಹೋಗು. ಮಗ ಇದು ನನ್ನ ಮಕ್ಳಿಗೆ ಹೇಳಿದ್ದೀನಿ ಕಣ, ಫ್ರೆಂಡ್ಸ್ ಅಡ್ಡ ಕೆಟ್ಟೋಗುತ್ತಲ್ಲ, ಅವಾಗ ಹೇಳಿದ್ದೀನಿ ತಾನೆ. ಇವ್ರಿಗೆ ಒಂದ್ಸತೆ ಹೊಡೆದ್ರೆ ಬುದ್ಧಿ ಬರಲ್ಲ ಮಗ, ಇನ್ನೊಂದ್ಸತೆ ತಕ್ಕ ಪಾಠ ಮಾಡಲೇಬೇಕು. ಹೊಡಿದ ಅವರಿಗೆ, ಹೊಡಿ ಮಗ. ರಾಕೇಶ್, ಈ ಜನ್ಮ ಅಲ್ಲ ಕಣೋ ನಿನಗೆ. ಇಲ್ಲಿ ನೋಡಿಲಿ, ಮುಂದೆ 7 ಜನ್ಮ ಎತ್ತಿದ್ರು ನಿನ್ನ ಫ್ರೆಂಡ್ಸಿಗೆ ಮೋಸ ಮಾಡೋದ್ ಬಿಟ್ರೆ ಏನು ಗೊತ್ತಿಲ್ಲ ಕಣೋ. ನನ್ನ ಜೀವನ ಹಾಳು ಮಾಡ್ದಲ್ಲ. ಬರ ಮಗ, ಇವನು ಕುಡ್ದು ಮಲ್ಕೊಂಡವನೆ. ಲೇ ಎದೋಳ, ಇಷ್ಟ ಆದ್ರೂ ಮಲ್ಕೊಂಡಿದ್ದೆ. ನಿಮ್ಮಲ್ಲಿ ಈ ಥರ ಸ್ನೇಹಿತರಿದ್ದರೆ ಮೊದಲು ದೂರ ಮಾಡಿಕೊಳ್ಳಿ, ಇಲ್ಲದಿದ್ದರೆ ನಿಮಗೇ ತೊಂದರೆ. ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಕ್ವಾಲಿಟೀಸ್ ಆಫ್ ಟ್ರೂ ಫ್ರೆಂಡ್ಶಿಪ್ ಈಸ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಟು ಬಿ ಅಂಡರ್ಸ್ಟುಡ್.